ಆಡಳಿತ ಪಕ್ಷ, ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೇ ಇರ್ಬೋದು, ಕೇವಲ ಅಧಿಕಾರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಗೌರ್ಮೆಂಟ್ ಅಲ್ಲ, ಪಾರ್ಟ್ ಆಫ್ ದಿ ಗೌರ್ಮೆಂಟ್. ರೂಲಿಂಗ್ ಪಾರ್ಟಿ MLA, ಮಿನಿಸ್ಟರ್ಸ್. ದಾವಣಗೆರೆ ಬಂದ್ ಕರೆ ಕೊಟ್ಟಿದ್ದೀವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ರವೀಂದ್ರನಾಥ್ ಕರೆ ಮಾಡಿ, ಸರ್ ಈ ರೀತಿ ಕೆಟ್ಟ ಹೆಸರು ಬರುತ್ತೆ, ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ತಾವುಗಳು ಇದನ್ನ ತಕ್ಷಣ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಹೇಳಿದ್ವಿ. ನಾವೇನು ಬಿಟ್ಟಿಲ್ಲಲ್ಲ, ಹೋರಾಟ ಮಾಡಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ. ಅವ್ರಿಗೆ ಒಂದು ನಿಮಿಷ, ನೀರಾವರಿ ಸಚಿವರು, DCM, ಮುಖ್ಯಮಂತ್ರಿಗಳು ಈ ಸ್ಥಗಿತ, ಅವರು ಉಪಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಇಲ್ಲ ಅಂತ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಅವ್ರಿಗೂ ಮಾತಾಡಿದೀವಿ, ಅವ್ರ ವಿರುದ್ಧಲೂ ಮಾತಾಡಿದೀವಿ. ಇಲ್ಲಿ ನೋ ಕಾಂಪ್ರಮೈಸ್. ರೈತ ವಿಚಾರದಲ್ಲಿ ರೈತರ ಪರವಾಗಿ ಎಲ್ಲ ಹಂತದ ಹೋರಾಟಗಳು, ಪ್ರಾಣದಾಯಕ ಸಿದ್ಧ, ರಕ್ತ ಕ್ರಾಂತಿ ಆದ್ರೂ ಬಿಡಲ್ಲ, ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ನಾಳೆ ನಾವು ಹೇಳಿದಲ್ಲ, ಜುಲೈ 14ನೇ ತಾರೀಕು ನಾವು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತೀವಿ, ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ನಮ್ಮ ಸಮಸ್ಯೆ ಗಂಭೀರ ಪರಿಗಣಿಸಿ ತಕ್ಷಣ ಕಾಮಗಾರಿ ತಡೆಗೋಡೆ ಕಟ್ಟಬೇಕು, ನೀರು ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.